ಒಬ್ಬ ಪೂಜಾರರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಅಂತೀವಿ. ಏನು ಮಾಡ್ತಾರೆ ಪೂಜೆ ಮಾಡೋದು ಅಂದರೆ? ನಾಟಕ ತಾನೇ. ಮನುಷ್ಯರಿಗೆ ದೇವರ ಅಗತ್ಯ ಇದೆ, ಬೇರೆ ಪ್ರಾಣಿಗಳಿಗೆ ದೇವರ ಅಗತ್ಯ ಇಲ್ಲ. ಒಂದು ನಾಯಿಗೆ ದೇವರ ಅಗತ್ಯ ಇಲ್ಲ. ದೇವರನ್ನು ದೇವರಾಣೆಗೂ ನಂಬಲ್ಲ ಅಂತಲೇ ಹೇಳಿ. ಹೆಂಗ್ರಿ ರೌದ್ರ ಆಗ್ತಾನೆ? ಅಷ್ಟು ವಿಕಾರವಾಗಿ ಈ ಪ್ರತಿಯೊಂದು ಕಾರು, ಪ್ರತಿಯೊಂದು ಪೋಸ್ಟರು, ಪ್ರತಿಯೊಂದು ಆಟೋ ರಿಕ್ಷಾದ ಹಿಂದೆ ಅಂಟಿಸಿದೆ. ರಾಮ ಯಾವತ್ತೂ ಚಕ್ರವರ್ತಿಯ ಶ್ರೀಮಂತ ಬದುಕನ್ನು ಬದುಕಲಿಲ್ಲ. ಆಶ್ರಮ, ಅದಕ್ಕೆ ರಾಮರಾಜ್ಯ. ರಾಮರಾಜ್ಯ ಅಂದರೆ ಏನು ರೀ? ಸಾವಿರಾರು ಕೋಟಿ ರೂಪಾಯಿಗಳ ಒಂದು ಮಂದಿರವನ್ನು ಕಟ್ಟಿ ಅಯೋಧ್ಯೆಯೊಳಗೆ ರಾಮನನ್ನು ಬಂಧಿಸಿದ್ದೀವಿ. ಸ್ನೇಹಿತರೆ ನಮಸ್ಕಾರ. ಮತ್ತೊಂದು ಸಲ ಚಿತ್ರಕಲಾ ಪರಿಷತ್ತಲ್ಲಿದ್ದೀವಿ. ಪ್ರಸನ್ನ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ಮೊದಲನೇದಾಗಿ ಸ್ವಾಗತ ನಿಮಗೆ. ಸರಿ, ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಪ್ರಸನ್ನ ಅವರು ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿದೆ. ನನ್ನ ಮೊದಲನೇ ಪ್ರಶ್ನೆ ಏನಂದರೆ, ನೀವು ಪ್ರಸನ್ನ ಅನ್ನೋ ಹೆಸರನ್ನ ಹಿಂದೆ ಮುಂದೆ ಏನೂ ಇಟ್ಟಿಲ್ಲ, ಬರೀ ಪ್ರಸನ್ನ ಮಾತ್ರ ಅಂತ ಇತ್ತು. ಅದು ನನ್ನ ಜಾತಿ ಸೂಚಕವಾಗಿತ್ತು. ಆಮೇಲೆ ನನ್ನ ಯೌವನದ ಕುಮಾರ ಅನ್ನೋ ಹೆಸರಿತ್ತು. ನಾನು ಕುಮಾರ ಅಲ್ಲ. ಓಕೆ. ಸೊ ಏನಿವೆ, ಈಗ ಬೇರೆ ಪ್ರಸನ್ನ ಇಟ್ಕೊಂಡು. ಸೊ ಜಾತಿ ಸೂಚಕ ಬೇಡ ಅಂತ ಬೇಸಿಕಲಿ. ಜಾತಿ ನಾನು ಜನಿವಾರ ಬಿಟ್ಟಿದ್ದು 12ನೇ ವಯಸ್ಸಲ್ಲಿ. ಓಕೆ. 13ನೇ ವಯಸ್ಸಲ್ಲಿ. 12ನೇ ವಯಸ್ಸಿಗೆ ಹಾಕಿದ್ರು ನಮ್ಮಪ್ಪ ಜನಿವಾರ. 13ನೇ ವಯಸ್ಸಿಗೆ ಬಿಟ್ಟೆ. ಓಕೆ. ಇಲ್ಲ, ಜಾತಿ ಒಂದು ಘೋರವಾದ ಕಪ್ಪು ಕಲೆ ನಮ್ಮ ಸಂಸ್ಕೃತಿಯ ಮೇಲೆ. ಜಾತಿ ಹೋಗದೆ ಹೋದರೆ ಈ ಮೇಲು ಕೀಳು ಅಂದರೆ ಜಾತಿಯ ಮೇಲು ಕೀಳು ಹೋಗದೆ ಹೋದರೆ ಈ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇಲ್ಲಿ ತನಕ ಆದ ಎಲ್ಲ ಪ್ರಯತ್ನಗಳು ಜಾತಿಯನ್ನು ಇನ್ನೂ ಗಟ್ಟಿ ಮಾಡಿದೆ ಹೊರತು ಅದನ್ನೇನು ಪಳ್ಳು ಮಾಡಲಿಲ್ಲ. ಹೌದಾ? ಇಷ್ಟು ವರ್ಷಗಳಾದಮೇಲೆ ಈ ಜಾತಿ ಅಂದರೆ ಜಾತೀಯತೆ ಇದೆಯಲ್ಲ, ಅದು ತುಂಬ ಕೆಟ್ಟದ್ದು. ಬಟ್ ಜಾತಿಯ ಜೊತೆಗೆ ಕೆಲವೊಂದು ನುಡಿಗಟ್ಟುಗಳು, ಸಂಪ್ರದಾಯಗಳು, ಹಾಡು ಹಸೆಗಳು ಮತ್ತು ಕೆಲವೊಂದು ಅಡುಗೆಗಳು, ಪದ್ಧತಿಗಳು ಬರ್ತಾವಲ್ಲ, ಅವು ಕೂಡ ನಾಶ ಆಗಿಬಿಡುತ್ತೆ ಜಾತಿ ರಹಿತ ಆದರೆ ಅನ್ನೋ ಒಂದು ನನ್ನ ಅದನ್ನೇ ಅದೇ ವ್ಯತ್ಯಾಸ ಗಾಂಧೀಜಿಯವ್ರಿಗೂ ಮತ್ತು ಅಂಬೇಡ್ಕರ್ಗೂ ಇದೆ. ಓಕೆ. ಗಾಂಧಿ ಏನು ಹೇಳ್ತಿದ್ರು ಅಂಬೇಡ್ಕರ್ಗೆ ಅಂದರೆ, ನೋಡಪ್ಪ, ನಾನು ಜಾತಿ ವಿರೋಧಿ, ನಿನಗಿಂತ ಜಾಸ್ತಿ ಪರಮ ವಿರೋಧಿ. ನಾನು ಮೇಲ್ಜಾತಿಯ ಕಡೆಯಿಂದ ಬಂದವನು, ನೀನು ಕೆಳಜಾತಿಯ ಕಡೆಯಿಂದ ಬಂದವನು. ಆದರೆ ತುಂಬ ಅವಸರ ಮಾಡಿ ನೀನು ಸಂಪೂರ್ಣವಾಗಿ ಜಾತಿಯ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳಿ ಜಾತಿ ವೃತ್ತಿಗಳನ್ನು ನಿರ್ಮೂಲನೆ ಮಾಡ್ತಾಯಿಲ್ಲ. ಜಾತಿ ವೃತ್ತಿಗಳು ಒಳ್ಳೆಯದು. ಯಾಕೆಂತಂದರೆ, ಈಗ ನಾನು ಬಟ್ಟೆ ನೇಯ್ತಾ ಇದ್ದೀನಿ ಅಂದರೆ ನನ್ನ ಮಗ ಸಹಜವಾಗಿ ಬಟ್ಟೆ ನೇಯೋದನ್ನು ಕಲಿತಾನೆ, ಒಬ್ಬ ಒಳ್ಳೆಯ ನೇಕಾರ ಆಗ್ತಾನೆ. ಅವರು ಭಾಳ ಚೆನ್ನಾಗಿ ಹೇಳಿದರು. ನೋಡು, ಒಬ್ಬ ಚಮ್ಮಾರಕ್ಕೆ ಕೀಳಾಗಿರೋದು ಯಾಕೆ ಅಂದರೆ, ಚಮ್ಮಾರರು ಮಾತ್ರ ಮಾಡ್ತಾರೆ, ಅದು ಸತ್ತ ದನದ ಇದು. ಈಗ ಒಬ್ಬ ಬ್ರಾಹ್ಮಣ ಚಮ್ಮಾರನಾಗೋಕ್ಕೆ ಸಾಧ್ಯ ಆಗುವಂಥ ಅಥವಾ ಆಗಬೇಕು ಅಂತ ಬಯಸುವಂಥ, ಮತ್ತು ಒಬ್ಬ ದಲಿತ ಒಬ್ಬ ವಿದ್ವಾಂಸ ಆಗೋದಕ್ಕೆ ಸಾಧ್ಯ ಆಗುವಂತಹ ಸಮಾಜವನ್ನು ನಾವಿಬ್ಬರೂ ಸೇರಿ ನಿರ್ಮಾಣ ಮಾಡೋಣ ಅಂತ ಗಾಂಧೀಜಿ ಹೇಳಿದರು. ಇದು ಎಷ್ಟು ದೊಡ್ಡ ವಿಚಾರ ಅಂದರೆ, ಒಂದು ಕಾಲದಲ್ಲಿ ಈ ದೇಶ ಹಾಗಿತ್ತು. ವಾಲ್ಮೀಕಿ ಬೇಡರವನು ಅಂದರೆ ಒಬ್ಬ ST ಜನಾಂಗಕ್ಕೆ ಸೇರಿದ ಮನುಷ್ಯ. ಆತ ಅಷ್ಟು ದೊಡ್ಡ ಮಹಾಕಾವ್ಯವನ್ನು ಸಂಸ್ಕೃತದಲ್ಲಿ ಬೇಡರಾಗಿದ್ದವನು. ಅದನ್ನು ಕುವೆಂಪು ಭಾಳ ಚೆನ್ನಾಗಿ ಹೇಳ್ತಾರೆ. ಅಕಸ್ಮಾತ್ ಅವನು ಬೇಡರಾಗಿಲ್ಲದಿದ್ದರೆ ಆ ರಾಮಾಯಣ ಬರೆಯುವಾಗ ಸಾವಿರಾರು ಮರಗಳ ಹೆಸರು, ಆ ಪ್ರಾಣಿ ಪಕ್ಷಿಗಳ ಹೆಸರು, ಅದರ ಜೀವನ ಇದು ಗೊತ್ತಿರೋಕ್ಕೆ ಸಾಧ್ಯ ಇರಲಿಲ್ಲ. ಅವನು ಬೇಡನೇ. ಆದರೆ ಆ ಬೇಡ ಇಷ್ಟೆಲ್ಲ ಅರಗಿಸ್ಕೊಂಡಲ್ಲ, ಅವನನ್ನು ಬ್ರಾಹ್ಮಣ ಅನ್ನುವ ಉಪಾಧಿಯನ್ನು ಕೊಟ್ಟು ಗೌರವಿಸ್ತು ನಮ್ಮ ಸಂಸ್ಕೃತಿ. ಓಕೆ. ಸೊ ವಾಲ್ಮೀಕಿ ಬ್ರಾಹ್ಮಣ ಹೆಂಗೆ ಅಂತಂದರೆ, ಒಬ್ಬ ದಲಿತ ಅಷ್ಟು ಚೆನ್ನಾಗಿ ತನ್ನ ಕೌಶಲ್ಯವನ್ನು, ಇನ್ನೊಂದು ಪ್ರಕಾರದಲ್ಲಿ ಕೌಶಲ್ಯವನ್ನು ಬೆಳೆಸ್ತಾನೆ. ಅದರಿಂದ ನೀವು ಹೇಳಿದ ನಿಜ. ಅತಿಯಾಗಿ ಅಂಬೇಡ್ಕರ್ ಅವರ ಮಾತುಗಳನ್ನು ಒತ್ತೋದು ಅಥವಾ ಅತಿಯಾಗಿ ಈ ಬಲಪಂಥೀಯರ ಮಾತುಗಳನ್ನು ಒಪ್ಪೋದು ಎರಡೂ ತಪ್ಪು. ನಾವು ಮಧ್ಯಮ ಮಾರ್ಗಕ್ಕೆ ಬರಬೇಕು. ಆಮೇಲೆ ಹೇಳ್ತೀನಿ ಕೇಳಿ, ಈ ವೃತ್ತಿಗಳು, ಕೈ ಕಸುಬುಗಳು ಮತ್ತೆ ವಾಪಸ್ ಬರದೇ ಹೋದರೆ ಈ ಪ್ರಪಂಚ ನಾಶ ಆಗುತ್ತೆ.
ಮನುಕುಲ ನಾಶ ಆಗುತ್ತೆ. ಇದನ್ನು ವಿಜ್ಞಾನಿಗಳು ಹೇಳಿರೋ ಮಾತಿದು. ಅದು ಪೊಲ್ಯೂಷನ್ ಅಂತಾರೆ. ಯಾವುದರಿಂದ ಬಂದಿದೆ ಪೊಲ್ಯೂಷನ್ನು? ಯಂತ್ರ ನಾಗರಿಕತೆಯಿಂದ ಬಂದಿರುತ್ತಾನೆ, ಯಂತ್ರಗಳ ಇದು ಪರಿಣಾಮವಾಗಿ ಬಂದಿರುತ್ತಾನೆ. ನಮ್ಮ ನದಿ ಜಲ ನೆಲ ಜಲ ನೀರು ಗಾಳಿ ಹಾಳಾಗ್ತಿರೋದು ಯಾವುದರಿಂದ? ಸ್ವಯಂಚಾಲಿತ ಯಂತ್ರಗಳಿಂದ. ಸರ್, ನೀವು ಯಂತ್ರಗಳು ನಾವು ಗುಡಿ ಕೈಗಾರಿಕೆಗಳಿಂದ ಯಂತ್ರೋದ್ಯಮ ಅಥವಾ ಇಂಡಸ್ಟ್ರಿಯಲೈಸೇಷನ್ಗೆ ಹೋಗಿ ಈಗ ಅದು ಮುಂದೆ ಹೋಗಿ ಯಂತ್ರಗಳು ಅಂದರೆ ಯಂತ್ರಗಳನ್ನು ಮನುಷ್ಯ ಚಾಲಿತ ಯಂತ್ರಗಳೇ ಇಲ್ಲ. ಈಗ AI ಬಂದು ಎಲ್ಲ AI ಡ್ರಿವನ್ ಆಗಿ ಜನರೇ ಬೇಕಾಗಿಲ್ಲ ಅನ್ನೋಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಈಗ ಅಮೆಝಾನಲ್ಲಿ 13,000 ಜನರನ್ನು ಅವರು ಲೇ ಆಫ್ ಮಾಡಿದ್ದಾರೆ. ಮೊನ್ನೆ ಸುದ್ದಿ ಪ್ರಕಾರ 13,000. ಸೊ ಇಂಥ ಸಂದರ್ಭದಲ್ಲಿ ನೀವು ಮತ್ತೆ ವಾಪಸ್ ಗುಡಿ ಕೈಗಾರಿಕೆ ಬರುತ್ತೆ, ಕರಕುಶಲ ಕೆಲಸಗಳು ಬರ್ತವೆ ಅಂತ ನೀವು ಹೇಳ್ತಾ ಇರೋದು? ಬರುತ್ತೆ ಅಂತ ಹೇಳ್ತಾ ಇಲ್ಲ, ಬರಬೇಕು ಅಂತ ಹೇಳಿ ಬರಬೇಕು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಅದೊಂದು ಘೋರವಾದ ಸತ್ಯ, ಪರಮ ಸತ್ಯ. ಅದು ಏನು ಅಂದರೆ, ನಾನೊಬ್ಬ ವಿಜ್ಞಾನಿನೂ ಹೌದು, ಹೇಳ್ತೀನಿ ಕೇಳಿ, ಪ್ರಾಯಶಃ ಬರೋಲ್ಲ. ಯಾಕೆಂದರೆ ನಾವು ಮುಂದಕ್ಕೆ ಹೋಗೋದನ್ನು ಕಲ್ತ್ಬಿಟ್ಟಿದ್ದೇವೆ, ಅದು ಅನಿವಾರ್ಯ ಆಗಿದೆ. ಇನ್ನೂ ಮುಂದಕ್ಕೆ ಹೋಗ್ತೀವಿ, ಹೇಗೆ ಗುಲಾಮರಾಗಿ ಹೋಗಿ ನಾಶ ಆಗ್ತೀವಿ. ಮನುಕುಲ ನಾಶ ಆಗೋದು ಅನ್ನೋದು ಪ್ರಾಯಶಃ ಇದೊಂದು ವಸ್ತುಸ್ಥಿತಿ. ಅದು ಇನ್ನೊಂದು 30 ವರ್ಷದಲ್ಲಿ ಆಗ್ಬೋದು, 20 ವರ್ಷದಲ್ಲಿ ಆಗ್ಬೋದು, 50 ವರ್ಷದಲ್ಲಿ ಆಗ್ಬೋದು, ಅಥವಾ ಹೆಚ್ಚು ಅಂದರೆ ಸ್ಟೀಫನ್ ಹಾಕಿಂಗ್ ಹೇಳಿದಾಗೆ ತುಂಬ ಹೆಚ್ಚು ಅಂದರೆ 100 ವರ್ಷಕ್ಕೆ. ಬಟ್ ಇದು ನಿರಾಶಾವಾದ ಅಲ್ವಾ ಸರ್? ನೀವು ಯಾಕೆಂದರೆ ಮನುಷ್ಯ ಪ್ರೋಗ್ರೆಸ್ ಅಂತಲೇ ಬಂದ್ಕೊಂಡ್ಬಂದಿದ್ದಾನೆ. ಅಲ್ಲ, ಈಗ ಹಿಂಗೆ ಆಗತ್ತೆ ಅಂತನೋ ಇದನ್ನು ಸ್ವೀಕಾರ ಮಾಡದೆ ಕಣ್ಣು ಮುಚ್ಕೊಂಡು ಕೂತಿರೋದು ಆಶಾವಾದವಾ? I am talking as a scientist. As a scientist, I am telling you, probably we will not be able to stop this monstrous growth. ಇದು ರಾಕ್ಷಸ ಬೆಳವಣಿಗೆ. ಈ ರಾಕ್ಷಸ ಬೆಳವಣಿಗೆಯನ್ನು ನಿಲ್ಲಿಸೋದಕ್ಕಾಗಲಿಕ್ಕಿಲ್ಲ. ಈ AAE PIE TIEಗಳನ್ನು ನಿಲ್ಲಿಸ್ಲಿಕ್ಕಾಗಲಿಕ್ಕಿಲ್ಲ. ಆದ್ದರಿಂದ ವಿನಾಶ ಹೊಂದುತ್ತೀವಿ ನಾವು ಅಂತ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಈ ಸತ್ಯ ಎಲ್ರಿಗೂ ಗೊತ್ತಾಗಿ ಅಕಸ್ಮಾತಾಗಿ ಇಡೀ ಮನುಕುಲವೇನೇ ನಿರ್ಧಾರ ಮಾಡಿ, ಇಲ್ಲ ನಾನು ನನ್ನ ಮಕ್ಕಳು ನನ್ನ ಮರಿಗಳು ಅವಕ್ಕೆ ಬದುಕಿ ಇಲ್ಲದೆ ಇರೋವಂಥದ್ದು ಆಗಬಾರ್ದು ಅಂತಂದ್ಬಿಟ್ಟು ವಾಪಸ್ ಬರೋಕ್ಕಾಗದಾರೆ ಒಂದು ಸಣ್ಣ ಇದೆ ದಾರಿ, ಚಾನ್ಸ್ ಇದೆ. ಅದರಿಂದ ಸತ್ಯ ಹೇಳೋದನ್ನು ನಾನು ತಪ್ಪಿಸಿದರೆ ಆವಾಗ ಅವ್ರಿಗೆ ಅನ್ಯಾಯ ಮಾಡ್ದಂಗೆ. ಬಿಕಾಸ್ ದಿಸ್ ಈಸ್ ವಾಟ್ ಸೈನ್ಸ್ ಈಸ್ ಸೇಯಿಂಗ್, ದಿಸ್ ಈಸ್ ವಾಟ್ ಸೈಂಟಿಸ್ಟ್ ಆರ್ ಸೇಯಿಂಗ್, ಆ್ಯಂಡ್ ದಿಸ್ ಈಸ್ ವಾಟ್ ಧರ್ಮ ಈಸ್ ಸೇಯಿಂಗ್. ಧರ್ಮ ಸೇಯಿಂಗ್? ಹೌದು. ಕಲಿಯುಗದ ಅಂತ್ಯ ಅಂತಂದರೆ ಇದು ಏನು ಧರ್ಮ ಹೇಳಿರೋದಲ್ವಾ? ಏನು ಕಲಿಯುಗದ ಅಂತ್ಯ ಅಂದರೆ ಹೆಂಗಸ್ ಗಂಡಸ ಥರ ಬಿಹೇವ್ ಮಾಡ್ತಾಳೆ, ಆಮೇಲೆ ಗಂಡ ಹೆಂಡತಿ ಥರ ಬಿಹೇವ್ ಮಾಡ್ತಾನೆ, ಸಂಸಾರಗಳಿರೋದಿಲ್ಲ, ನಪುಂಸಕತೆ ಬರುತ್ತೆ ಗಂಡಸರಿಗೆ, ಹೆಂಗಸರು ಇನ್ನೊಂದಾಗ್ತಾರೆ, ಆಮೇಲೆ ಕಳ್ಳರು ಬರ್ತಾರೆ, ಇನ್ನೊಂದು ಬರ್ತಾರೆ, ರಾಜ್ಯ ಹಾಳಾಗುತ್ತೆ, ಪ್ರಜಾಪ್ರಭುತ್ವ ಅನ್ನೋ ಪದ ಬಳಸಲ್ಲ ಅವರು, ಅದು ಹಾಳಾಗತ್ತೆ. ಎಲ್ಲ ನೋಡ್ತಿದ್ದೀವಿ ನಾವು. ಇದು ಕಲಿಯುಗದ ಅಂತ್ಯ. ಇದು ಧರ್ಮದ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ವಿಜ್ಞಾನದ ಅರ್ಥದಲ್ಲಿ ಹೇಳೋದಾದರೆ ಸ್ಟೀಫನ್ ಹಾಕಿಂಗಿನ ಹೇಳಿಕೆ, ಅವ್ನು ಸಾಯಕ್ಕೆ 1 ವರ್ಷ ಮುಂಚಿರೋ ಹೇಳ್ತಾನೆ, ಎಟ್ ದ ಮೋಸ್ಟ್ 100 years, ನಾಟ್ ಮೋರ್ ದೆನ್ ದ್ಯಾಟ್. ನಾನು ಇತ್ತೀಚಿನ ದಿನಗಳಲ್ಲಿ ತುಂಬ ಸಂತೋಷವಾಗಿದ್ದೀನಿ. ಯಾಕೆ ಅಂದರೆ ನಾನು ನನ್ನ ರೀತಿಯಲ್ಲಿ ಎಷ್ಟು ಸರಳವಾಗಿ ಸಾಧ್ಯವೋ ಅಷ್ಟು ಸರಳವಾಗಿ ಬದುಕ್ತೀನಿ. ಸಂಪೂರ್ಣವಾಗಿ ಯಂತ್ರವನ್ನು ತಿರಸ್ಕರಿಸ್ತಾ ಇಲ್ಲ, ಅಂದರೆ ಬ್ರಾಹ್ಮಣ ಆಗಿಲ್ಲ ಯಂತ್ರದ ಮಟ್ಟಿಗೆ. ಆದರೆ ನನಗೆ ತೀರಾ ಅಗತ್ಯ ಅನ್ನುವಂಥ ಒಂದು ಪೆನ್ನೋ ಒಂದು ಈ ಮೊಬೈಲ್, ಉದಾಹರಣೆಗೆ ಈ ಮೊಬೈಲನ್ನು ನಾನು ಬಳಸ್ತಾ ಇದ್ದೀನಿ. ಯಾಕೆ ಅಂತಂದರೆ ನಮ್ಮ ಚರ್ಕದ ಹೆಣ್ಮಕ್ಳು ಬಲವಂತ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಬಳಸ್ತಾ ಇದ್ದೀನಿ. ಹೀಗೆ ಇದು ನಾವು ಫಸ್ಟ್ ತೊಗೊಂಡಿರೋ ಮೊಬೈಲ್ ಫೋನ್. ಇದು 20 ವರ್ಷಗಳಿಂದ 2002-2003 ತೊಗೊಂಡಿರೋ ಫೋನು. 2025 ಪ್ರಸನ್ನ ಸರ್ ಬಳಸ್ತಾ ಇದ್ದಾರೆ ಇದನ್ನು. ಅಲ್ಲ, ನಾನು ಕಳೆದ ವರ್ಷ ತನಕ ಇದನ್ನು ಬಳಸ್ತಾ ಇರಲಿಲ್ಲ. ನೀವು ಹೇಳ್ತೀವಿ ಈಗ ಬಳಸ್ತಾ ಇದ್ದೀನಿ. ಯಾಕೆ ಅಂದರೆ ಈಗ ಲ್ಯಾಂಡ್ಲೈನೇ ಇಲ್ಲ. ಹೀಗೆ ನಾನು ಮಧ್ಯಮ ಮಾರ್ಗಿ, ಅತಿರೇಕ ಮಾಡೋದಿಲ್ಲ. ಎಲ್ಲ ಇಡೀ ಮನುಕುಲ ಮಧ್ಯಮ ಮಾರ್ಗಕ್ಕೆ ಬಂದರೆ, ಅತಿಯಾಗಿ ಆಸ್ತಿ ಮಾಡೋದು, ಅತಿಯಾಗಿ ದುಡ್ಡು ಮಾಡೋದು, ಅತಿಯಾಗಿ ಜಗಳ ಆಡಿ ಅದನ್ನು ರಾಜಕೀಯ ಮಾಡೋದು, ಹಿಂದೂ ಧರ್ಮ ಅನ್ನೋದನ್ನು ಹಿಂದುತ್ವ ಅನ್ನುವ ಪೊಲಿಟಿಕಲ್ ಅಜೆಂಡಾ ಮಾಡಿ, ಅಂದರೆ ಓಟು ಗಳಿಸುವ ಅಜೆಂಡಾ ಮಾಡೋದು, ಅಥವಾ ಇವರು ಸಾಮಾಜಿಕ ನ್ಯಾಯ ಅನ್ನೋದನ್ನು ಒಂದು ಓಟು ಗಳಿಸುವ ತಂತ್ರವನ್ನಾಗಿ ಮಾಡೋದು, ಇದೆಲ್ಲವೂ ಅತಿರೇಕ. ಸಾಮಾಜಿಕ ನ್ಯಾಯ ಅಸಾಧಾರಣವಾದ ಒಂದು ಪರಿಕಲ್ಪನೆ, ಧರ್ಮ ಒಂದು ಅಸಾಧಾರಣವಾದ ಪರಿಕಲ್ಪನೆ, ರಾಮಾಯಣ ಒಂದು ಅಸಾಧಾರಣವಾದ ಮಹಾಕಾವ್ಯ. ಇವೆಲ್ಲದರ ದುರ್ಬಳಕೆ ಮಾಡಿದಾಗ
ನಾವು ಸಾಯೋದು ನಿಶ್ಚಿತ, ದೇವರಿಗೆ ಸಿಟ್ಟು ಬರೋದು ಕೂಡ ನಿಶ್ಚಿತ. ಸರ್, ನೀವು ದಶಕಗಳಿಂದ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ರಿ ಮತ್ತು ರಂಗಭೂಮಿಯನ್ನು ನೀವು ಸಾಮಾಜಿಕ ಪರಿವರ್ತನೆಗೆ ಕಾರಣ ಆಗಬಹುದು, ಅದಕ್ಕೊಂದು ಇಂಪೆಟಸ್ ಕೊಡ್ಬೋದು ಅನ್ನೋದು ನಂಬಿದವರು ಅಂತ ನಾನು ಅನ್ಕೋತೀನಿ. ಇವತ್ತು ರಂಗಭೂಮಿ ಏನು ಮಾಡ್ತಾ ಇದೆ? ಇವತ್ತು ರಂಗಭೂಮಿ ಆ ಕೆಲಸ ಮಾಡ್ತಾ ಇದೆಯಾ? ಅಂದರೆ ಇವತ್ತು ಯಾವುದೂ ಮಾಡ್ತಾ ಇಲ್ಲ. ಆದರೆ ನಾನು ಆ ಮಾತನ್ನು ಯಾಕೆ ಹೇಳ್ತೀನಿ ಅಂತ ಕೇಳ್ತೀನಿ. ಒಬ್ಬ ಪೂಜಾರರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಅಂತೀವಿ. ಏನು ಮಾಡ್ತಾರೆ ಪೂಜೆ ಮಾಡೋದು ಅಂದರೆ? ನಾಟಕ ತಾನೇ. ದೇವರಿಗೆ ಮದುವೆ ಮಾಡಿಸ್ತಾರೆ, ನಾಟಕ ತಾನೇ. ಸಂಜೆ ಆದಮೇಲೆ ದೇವರಿಗೆ ಆರತಿ ಎತ್ತಿ ಮಲಕ್ಕೋ ಮಾರಾಯ ಅಂಥೇಳಿ ಮಲಗೋದಕ್ಕೆ ಹಾಡ್ತೀವಿ, ಅದು ನಾಟಕ ಅಲ್ವಾ? ಮಂತ್ರ ಹೇಳ್ತಾರೆ ಅಂತೀರಿ. ಮಂತ್ರ ಅಂದರೆ ಏನು? ಸಂಭಾಷಣೆ ತಾನೇ ಅದು. ಅಂದರೆ ಎತ್ತರಕ್ಕೆ ಏರಿಸಿದ ಸಂಭಾಷಣೆ. ನಾವು ನಾಟಕದಲ್ಲಿ ಮಾಡೋದು ಕಾಳಿದಾಸ ಪಾತ್ರಗಳ ಜೊತೆಗೆ ಮಾತಾಡ್ಸೋದು, ಅದು ಸಂಭಾಷಣೆ, ಅದು ಮಂತ್ರವೇ. ಹಾಗೆ ಒಂದು ಕಾಲದಲ್ಲಿ ಮನುಕುಲ ಆರಂಭವಾದಾಗ ನಾಟಕವೇ ಧರ್ಮ, ನಾಟಕವೇ ದೇವರನ್ನು ತಲುಪುವ ಮಾಧ್ಯಮ ಮತ್ತು ಮನರಂಜನೆಯ ಮಾಧ್ಯಮ ಆಗಿತ್ತು. ಮನರಂಜನೆಯ ಮಾಧ್ಯಮವೂ ಹೌದು, ದೇವರನ್ನು ತಲುಪುವ ಮಾಧ್ಯಮವೂ ಹೌದಾಗಿತ್ತು. ಇದೇ ಸರಿ. ಇವತ್ತೂ ಕೂಡ ಅದು ನೀವು ಬೇರೆ ಹೆಸರಿಡಿ, ನೀವು ಮಾಡೋ ಪ್ರಯತ್ನ ದೇವರನ್ನು ತಲುಪುವ ಪ್ರಯತ್ನವೇ ಸರಿ. ದೇವರು ಅಂದರೆ ಏನು? ದೇವರು ಅಂದರೆ ಒಂದು ರೂಪಕಾರಿ. ಈಗ ದೇವ್ರು ಇದ್ದಾನೆ ಅಂದರೆ ಇದ್ದಾನೆ, ಇಲ್ಲ ಅಂದರೆ ಇಲ್ಲ. ಅಂದರೆ ಏನರ್ಥ? ಒಂದು ರೂಪಕ ಅದು. ಓಕೆ, ನಾನು ಹೆಂಗೆ ಹೋಗಿ ದೇವ್ರಿದ್ದಾನೆ ಅಂತ ಪ್ರೂವ್ ಮಾಡೋಕ್ಕೆ ಸಾಧ್ಯ ಏನ್ರಿ? ಅಥವಾ ದೇವ್ರು ಇಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಸಾಧ್ಯನಾ? ಎರಡೂ ಸಾಧ್ಯ ಇಲ್ಲ. ಇದು ಎರಡು ವಿತಂಡವಾದಗಳು. ಇದೇನೋದು ವಿತಂಡವಾದ, ಇಲ್ಲ ಅನ್ನೋದು ಇಲ್ಲ. ಯಾವ್ದು ಗೊತ್ತಾ ಸತ್ಯ? ಸತ್ಯ ಏನಪ್ಪ ಅಂದರೆ ಮನುಷ್ಯನಿಗೆ ದೇವರ ಅಗತ್ಯ ಇದೆ. ಓಕೆ, ಮನುಷ್ಯರಿಗೆ ದೇವರ ಅಗತ್ಯ ಇದೆ, ಬೇರೆ ಪ್ರಾಣಿಗಳಿಗೆ ದೇವರ ಅಗತ್ಯ ಇಲ್ಲ. ಒಂದು ನಾಯಿಗೆ ದೇವರ ಅಗತ್ಯ ಇಲ್ಲ, ಒಂದು ಸೊಳ್ಳೆಗೆ ದೇವರ ಅಗತ್ಯ ಇಲ್ಲ. ಯಾಕೆ ಅಗತ್ಯ ಇಲ್ಲ ಅಂದರೆ ಸಹಜವಾಗಿ ಬದುಕ್ತವೆ. ನೀವು ಸಹಜವಾಗಿ ಬದುಕೋರು, ಅವರು ಒಂದು ಪ್ರಕೃತಿಯ ಭಾಗ ಅಂದರೆ ದೇವರ ಭಾಗ. ನಾವು ಅಸಹಜ, ನಮಗೆ ಕೈ ಇದೆ, ಆ ಕೈಯಿಂದ ನೀನು ಕೊಲ್ಲಬಹುದು, ಒಳ್ಳೆಯದು ಮಾಡ್ಬೋದು. ಹೆಂಗೆ ಹೇಳ್ತೀರಿ? ಹಾಗಾಗೇನೇ ದೇವ್ರ ಅಗತ್ಯ ಇರೋದು. ಯಾಕಂದ್ರೆ ದೇವ್ರು ಹೇಳ್ತಾನೆ ಕೊಲ್ಲೋದು ತಪ್ಪು, ಒಳ್ಳೇದು ಮಾಡೋದು ಸರಿ ಅಂತ. ದೇವರು ಅನ್ನೋದು ಒಂದು ಆರ್ಬಿಟ್ರೇಟರ್. ಆ ಆರ್ಬಿಟ್ರೇಟರ್ನ ಯಾಕೆ ಮೇಲಿಟ್ಟಿದ್ದೀವಿ ಅಂತಂದರೆ, ನೀವು ಆರ್ಬಿಟ್ರೇಟರ್ ಆದರೆ ನಾನು ನಿಮ್ಮ ಮೇಲೆ ಡೌಟ್ ಮಾಡ್ತೀನಿ, ನಾನು ಆರ್ಬಿಟ್ರೇಟರ್ ಆದರೆ ನೀವು ನನ್ನ ಮೇಲೆ ಡೌಟ್ ಮಾಡ್ತೀರಿ. ಆರ್ಬಿಟ್ರೇಟರ್ ಮೇಲೆ ಕೂತಿದ್ದಾನೆ ಅಂದಾಗ ಕರೆಕ್ಟಪ್ಪ. ಸೊ ನನಗೆ ನೀವು ದೇವರನ್ನು ನಂಬ್ತೀಯಾ ಅಂತ ಕೇಳಿದರೆ ಮುಗುಳ್ನಾಗ್ತೀನಿ, ನಂಬಲ್ವ ಅಂತ ಕೇಳಿದ್ರು ಮುಗುಳ್ನಾಗ್ತೀನಿ. ಆದರೆ RSSನವರು, BJPನವರು, ಅಥವಾ ಈ ಮುಸಲ್ಮಾನ್ ಫಂಡಮೆಂಟಲಿಸ್ಟು, ಅಥವಾ ಕ್ರೈಸ್ತ ಅತಿರೇಕವಾದಿ ಪಾದ್ರಿಗಳು, ಅವರು ನಂಬುವ ದೇವರನ್ನು ನಾನು ದೇವರಾಣೆಗೂ ನಂಬಲ್ಲ. ಯಾಕೆಂದರೆ ಅವರು ಅದನ್ನು ನಂಬ್ತಾರೋ ಬಿಡ್ತಾರೋ ಅಂತೂ ಅದನ್ನೊಂದು ಮಠ ಕಟ್ಟಿ, ಚರ್ಚ್ ಕಟ್ಟಿ, ಅದರ ಸುತ್ತಲೂ ಇದನ್ನು ಕಟ್ಟಿ, ಐ ಮೀನ್ ಹೌ ಕ್ಯಾನ್ ದೇ ಡೂ ದಿಸ್? ದೇವರನ್ನು ದೇವರಾಣೆಗೂ ನಂಬಲ್ಲ ಅಂತಲೇ ಹೇಳಿದ್ರು. ಅಲ್ಲ, ನನಗೆ ದೇವರಾಣೆ ಭಾಳ ಒಳ್ಳೆ. ನಾನು ಹೇಳಿದ್ನಲ್ಲ, ನಾನು ರಾಮನ ಪರಮ ಭಕ್ತ. ಓಕೆ, ರಾಮಾಯಣವನ್ನು ನಾನು ಕಳೆದ 40-50 ವರ್ಷದಿಂದ ಪೂಜಿಸಿದ್ದೇನೆ. ರಾಮಾಯಣವನ್ನು ಕನ್ನಡದಲ್ಲಿ ಬರೆದಿದ್ದೀನಿ, ಒಂದು ಭಾಗ ಬಂದಿದೆ, ಮೂಲ ರಾಮಾಯಣ ಅಂತ. ಒಂದೇ ಭಾಗ ಬಂದದ್ದಲ್ವಾ? ಆಮೇಲೆ ಕೆಲಸ ಆಗಿದೆ. ಆಮೇಲೆ ರಾಮಾಯಣವನ್ನು ಆಧರಿಸಿದ 3 ಟ್ರಿಲಜಿಗಳು, ತ್ರಿವಳಿಗಳನ್ನು ಬರೆದಿದ್ದೀನಿ. 2 ಬರೆದಾಗಿದೆ, 3ನೇದಿನ್ನೂ ಬರಬೇಕು. ಅಯೋಧ್ಯಕಾಂಡ ಬರೆದು ನಾನೇ ಪ್ರದರ್ಶನ ಮಾಡಿದೆ. ಅರಣ್ಯಕಾಂಡವನ್ನು ಬರೆದು ಇನ್ನೊಬ್ಬರ ಹತ್ರ ನಿರ್ದೇಶನ ಕೊಟ್ಟೆ. ಸುಂದರಕಾಂಡವನ್ನು ಬರೆದಿಲ್ಲ. ಹಾಗಾಗಿ ನನಗೆ ದೇವರ ಬಗ್ಗೆ ಮಾತಾಡಲಿಕ್ಕೆ ಒಂದು ಸಣ್ಣ ಹಕ್ಕಿದೆ. ಆಮೇಲೆ ಈ ರಾಜಕಾರಣಿಗಳು ಮಾತಾಡೋದಕ್ಕಿಂತ ಒಂದು ಸಣ್ಣ ಹಕ್ಕು ಜಾಸ್ತಿ ಇದೆ ನನಗೆ. ಆಮೇಲೆ ಇನ್ನೊಂದಿದೆ, ಹೇಳ್ತೀನಿ ಕೇಳಿ. ನನ್ನ ನಾಡು ಆಂಜನೇಯನ ನಾಡು. ನಾವು ಕಿಷ್ಕಿಂದೆ, ಕರ್ನಾಟಕ ಕಿಷ್ಕಿಂದೆ. ನೀವು ಹೇಳಿ, ನನ್ನ ನಾಡಿನ ಒಬ್ಬ ಅಸಾಧಾರಣವಾದ ವ್ಯಕ್ತಿತ್ವ ಹನುಮಂತ, ಅಸಾಧಾರಣ ಸಭ್ಯ ಮನುಷ್ಯ, ಬಲಶಾಲಿ. ಆದರೆ
ಅವನು ಯಾವತ್ತೂ ತನ್ನ ಬಲವನ್ನು ಬೇರೆಯವ್ರಿಗೆ ಕೆಟ್ಟದಾಗಿ ಬಳಸಲಿಲ್ಲ, ಬೇರೆಯವ್ರ ಮುಂದೆ ಅದನ್ನು ಪ್ರದರ್ಶನವೂ ಮಾಡಲಿಲ್ಲ. ವಿನಯದ ಮನುಷ್ಯ, ಮುಗುಳ್ನಗೆಯ ಮನುಷ್ಯ, ಸಭ್ಯ ಮನುಷ್ಯ. ಅವನನ್ನು ಇವತ್ತು ರಾಜಕೀಯ ಕಾರಣಕ್ಕೆ ನೀವು ರೌದ್ರ ಹನುಮ ಅಂತ ಮಾಡಿದಿರಲ್ಲ, ನನ್ನ ಕನ್ನಡ ರಕ್ತ ಕುದಿಯೋದಿಲ್ವಾ? ಹೆಂಗ್ರಿ ರೌದ್ರ ಆಗ್ತಾನೆ? ಅಷ್ಟು ವಿಕಾರವಾಗಿ ಈ ಪ್ರತಿಯೊಂದು ಕಾರು, ಪ್ರತಿಯೊಂದು ಪೋಸ್ಟರು, ಪ್ರತಿಯೊಂದು ಆಟೋ ರಿಕ್ಷಾದ ಹಿಂದೆ ಅಂಟಿಸಿ ಅವನ ಅವನ ಇದನ್ನೇ ನಾಶ ಮಾಡ್ತಾ ಇದ್ರಲ್ಲ. ಹನುಮಂತನಂತ ಒಬ್ಬ ರಾವಣನ ಎದುರುಗಡೆ ಅವನು ರೌದ್ರ ತಾಳಿ ಇಲ್ಲ ನೋಡಿ. ಇಡೀ ರಾಮಾಯಣದಲ್ಲಿ ಹನುಮಂತ ಸಿಟ್ಟು ಮಾಡ್ಕೊಳ್ಳೋದು ಯಾವಾಗ ಅಂತಂದರೆ ಒಂದು ಸಲ. ಯಾವಾಗ ಅಂದರೆ ಸೀತೆಯನ್ನು ನೋಡೋಕೆ ಹೋಗಿರ್ತಾನಲ್ಲ, ಆ ಸೀತೆಯ ದುಃಖ ದುಮ್ಮಾನ ಮತ್ತು ಅವಳ ಆತಂಕ ಕಂಡು ಸಿಟ್ಟು ಬಂದುಬಿಡುತ್ತೆ. ಆಮೇಲೆ ಅವನು ಚಚ್ಚಿ ಪಚ್ಚಿ ಇಡೀ ಲಂಕೆನ ಧ್ವಂಸ ಮಾಡಿ ಬೆಂಕಿ ಹಚ್ಚಿ ಮಾಡೋದು. ಅದು ಮಾಡಿ ಇದು ಅರ್ಧ ಇದು ಮಾಡಿ ಗೌರವ ಅಂತ ಅಳ್ತಾನೆ. ನೀವು ರಾಮಾಯಣ ಓದಿ, ಹಾಗೆಲ್ಲ ನಾಶ ಮಾಡಿ ಆಮೇಲೆ ಅಳ್ತಾನೆ. ಯಾಕೆ ಅಳ್ತಾನೆ ಅಂದರೆ, ಅಯ್ಯೋ ನಾನು ಮಾಡಿದ ಈ ನನ್ನ ಕ್ರೋಧದಿಂದಾಗಿ ಸೀತೆ ಹಾಳಾಗಿಬಿಡ್ತಾಳೆ, ಅವಳನ್ನ ಸೀತೆ ಸುಟ್ಟು ಹೋಗ್ಬಿಡ್ತಾಳೆ. ಸೀತೆ ಸುಟ್ಟು ಹೋಗ್ತಾಳೆ ಅಂದರೆ ಏನು ಸರ್? ಸೀತೆ ಒಂದು ಉಪಮೆ. ಪ್ರಕೃತಿ ಸುಟ್ಟು ಹೋಗುತ್ತೆ, ಒಳಿತು ನಾವು ಅವನು ಯುದ್ಧ ಮಾಡಿದ್ದಾದ್ರಿಂದ ಅವನು ಕ್ರೂರಿ. ಹಂಗೆ ರಾಮ ಯುದ್ಧ ಮಾಡಿದ್ದ? ರಾಮನೂ ಕ್ರೂರಿ ಅನ್ನಿ ಅಲ್ಲ, ರೌದ್ರ ಸರ್. ರೌದ್ರ ಅನ್ನಿ, ಹಂಗಾರೆ ರೌದ್ರ ರಾಮ ಅಂತನ್ನಿ ಅನ್ಬೋದು ತಾನೆ? ಹಾಂ, ರುದ್ರನ್ನೇ ನಾವು ರೌದ್ರ ಅನ್ನೋದು ಬೇಡ ಅಂದ್ಬಿಟ್ಟು ಶಿವನ್ ಮಾಡಿದ್ವಿ, ನಟರಾಜನ್ ಮಾಡಿದ್ವಿ. ಅಂಥದ್ರಲ್ಲಿ ಒಂದು ಸಭ್ಯ ಪಾತ್ರವನ್ನು, ಸಭ್ಯವಾದ ಒಂದು ದೇವ್ರನ್ನ ತೊಗೊಂಡೋಗಿ ನೀವು ರೌದ್ರ ಅಂದ್ಬಿಟ್ಟು, ಅದು ಅರ್ಧ ಮುಖ ಸರ್. ಎಲ್ಲರೂ ಕೇಳಿದ್ದೀರಾ? ಯಾವ ದೇವರಿಗಿದ್ದ ಹೇಳಿ ಅರ್ಧ ಮುಖ? ಇಲ್ಲಿ ಹಿಂಗೆ ನೋಡ್ಕೊಂಡಿರೋದು ಅರ್ಧ ಮುಖ ತೆಗೆದು. ದಿಸ್ ಈಸ್ ಪಾಲಿಟಿಕ್ಸ್, ದಿಸ್ ಈಸ್ ಡರ್ಟಿ ಪಾಲಿಟಿಕ್ಸ್. ಆಮೇಲೆ ನಾನು ಕಾಂಗ್ರೆಸ್ಸಿನ ವಿರೋಧಿಯಾಗಿದ್ದವನು. ಎಮರ್ಜೆನ್ಸಿ ಟೈಮಲ್ಲಿ ನಾನು ಬಡಿಸ್ಕೊಂಡಿದ್ದೀನಿ. ಬೀದಿ ನಾಟಕ ಆಡಿ ಇದೇ RSSನವ್ರು ನನ್ನ ಜೊತೆಗಿದ್ದರು ಅವಾಗ. ಹೇಳ್ತಿದ್ದೀನಿ ಕೇಳಿ, ಇದು ತಪ್ಪು. ಕಾಂಗ್ರೆಸ್ಸು ಕೂಡ ಗಾಂಧೀಜಿಯನ್ನು ಮರೆತು ಬರೀ ಗಾಂಧೀಜಿ ಭಜನೆ ಮಾಡ್ತಿದ್ದಾರಲ್ಲ, ಅದು ತಪ್ಪು. ಈ ತಪ್ಪುಗಳನ್ನು ನಮ್ಮ ಜನಗಳು ಅರ್ಥ ಮಾಡ್ಕೋಬೇಕು. ಜನರಿಗೆ ಏನು ಪರ್ಯಾಯ ಇದೆ? ಜನ ಯಾರ ಹತ್ರ ನೋಡಬೇಕು? ಯಾರು ಫಸ್ಟು ಒಳಗಡೆ ನೋಡ್ಕೊಳ್ಳಿ ಸರ್. ಯಾರ ಕಡೆಗೆ ಯಾಕೆ ನೋಡಬೇಕು? ಏನು 30 TV ನೋಡ್ತಾ ಕೂತಿರ್ತೀರ ನೀವು? ನಿಮ್ಮ ಒಳಗಡೆ ನೋಡ್ಕೊಳ್ಳಿ. ನಾವೇನಾಗಿದ್ದೀವಿ ಗೊತ್ತಾ? ಪ್ರತಿಯೊಬ್ಬರು ನಾವೊಂದು ಸಣ್ಣ ನರೇಂದ್ರ ಮೋದಿ ಆಗಿದ್ದೀವಿ, ಪ್ರತಿಯೊಬ್ಬನು ನಾನೊಂದು ಸಣ್ಣ ರಾಹುಲ್ ಗಾಂಧಿ ಆಗಿದ್ದೀನಿ. ನಾನು ರಾಹುಲ್ ಗಾಂಧಿ ಅಂತ ಕಂಡಾಗ ನರೇಂದ್ರ ಮೋದಿನ ಬೈತಿರ್ತೀನಿ, ನರೇಂದ್ರ ಮೋದಿ ಕಂಡಾಗ ಇದು ಮಾಡ್ತೀವಿ, ಮಜಾ ನೋಡ್ತಿರ್ತೀವಿ. 24 ಗಂಟೆ ರೀಲ್ ನೋಡ್ತೀವಿ. ಎಲ್ಲಿ ಆತ್ಮನೇಲಿ ನೋಡ್ಕೋತಿದ್ದೀನಿ ನಾನು? ಪಕ್ಕದ ಮನೇಲಿ ಯಾರು ಬದುಕಿದ್ದಾರೆ, ಅವ್ರು ಉಪವಾಸ ಇದ್ದಾರೆ, ನೋಡ್ಕೋತಿದ್ದೀನಿ ನಾನು. ಸರ್, ಪ್ರಸನ್ನ ಅವ್ರ ಮಾತುಗಳು ಕೇಳ್ತಾ ಇದ್ದರೆ, ಅವ್ರ ಕೊನೆ ಮಾತು ಕೇಳಿ ನನಗೆ ಆ್ಯಕ್ಚುಲಿ ಮುಂದೆ ಏನು ಮಾತಾಡ್ಬೇಕಂತ ಗೊತ್ತಾಗಲಿಲ್ಲ. ಯಾಕೆಂದರೆ ಅವರು ಹೇಳಿದ್ದು ಬಹುಶಃ ನಮ್ಮೆಲ್ರಿಗೂ ತಟ್ಟಿತು ಅಂತ ಅನ್ಕೋತೀನಿ. ಭಾಳ ಒಳ್ಳೆಯ ಮಾತನ್ನು ಮತ್ತು ಭಾಳ ಸತ್ಯವಾದ ಮಾತು ನನ್ನ ಪ್ರಕಾರ ನೀವು ಹೇಳ್ತಾ ಇದ್ದೀರಾ. ಓಕೆ, ಬಟ್ ಆ ಸತ್ಯವಾದ ಮಾತನ್ನು ಸತ್ಯ ಅಂತ ಒಪ್ಕೊಳ್ಳುವಂಥ ಸಜ್ಜನಿಕೆ ನಮ್ಮಲ್ಲಿದೆ ಅಂತ ನಾನು ಅಂದ್ಕೊಳ್ತೀನಿ. ನಾನು ಅದನ್ನು ಬಹಿರಂಗವಾಗಿ ಹೇಳ್ಬೋದು ಅಥವಾ ಹೇಳೋಕ್ಕೆ ಅವಕಾಶ ಇರ್ಬೋದು, ಇರದೇ ಇರ್ಬೋದು. ಬಟ್ ದಾರಿ ಏನು ಸರ್? ಸಮಸ್ಯೆ ಇರೋದೇ ಅದು. ನಾನು ಮನುಷ್ಯನನ್ನು ಬೈಯೋಕ್ಕೆ ಹೋಗಲ್ಲ. ಯಾಕೆಂದರೆ ಮನುಷ್ಯ ಮೂಲತಃ ವೀಕ್ ಆದವನು. ಆದರೆ ಎಂಥ ವೀಕಾದ ಮನುಷ್ಯನಿಗೂ ಎಲ್ಲೋ ಒಂದು ಸಲ ಒಳಿತಿನ ಪ್ರಜ್ಞೆ ಬರುತ್ತೆ, ಒಳಿತು ಮಾಡ್ತಾರೆ, ಅದಾಗುತ್ತೆ. ದುರಂತ ಏನಪ್ಪ ಅಂದರೆ ನಾವು ಕಟ್ಟಿರೋ ವ್ಯವಸ್ಥೆ ಅದು ರಾಕ್ಷಸ ವ್ಯವಸ್ಥೆ. ರಾಕ್ಷಸ ವ್ಯವಸ್ಥೆಗಳು ಒಳಿತು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಇದನ್ನು ಅಡಾನೀಕರಣ ಅಂತ ಹೇಳ್ತೀನಿ. ಅಡಾನಿ ಅನ್ನೋದು ಒಬ್ಬ ಉದ್ಯಮಿಯ ಹೆಸರು. ಈಗಿನ ಸರ್ಕಾರದ ಜೊತೆಗೆ ಭಾಳ ಸ್ನೇಹದಿಂದಿರೋ ಉದ್ಯಮಿಯ ಹೆಸರು. ನಂಗೆ ಅರ್ಥ ಆಯ್ತು ಸರ್. ನೀವೇನು ಹೇಳ್ಬೇಕು ಅಂದ್ಕೊಂಡಿದ್ರೆ ಅರ್ಥ ಆಯಿತು. ದಾರಿ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಮತ್ತು ಸಜ್ಜನ ವೀಕ್ ವ್ಯಕ್ತಿ ಅಂತ ನೀವು ಹೇಳ್ತಾ ಇದ್ರಿ. ಇವತ್ತು ಬೆಂಗಳೂರಿನ ರಸ್ತೆಗಳು ನೋಡ್ತಾ ಇದ್ದರೆ ನಿಮಗೆ ಬಹುಶಃ ನಿಮ್ಗೆ ಗೊತ್ತಾಗ್ಬೋದು. ನೀವು ರಾಕ್ಷಸ ವ್ಯವಸ್ಥೆ ಅನ್ನೋ ಮಾತನ್ನು ಹೇಳ್ತಾ ಇದ್ರಿ. ರಾಕ್ಷಸ ವ್ಯವಸ್ಥೆ ಏನೂ ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಇರುವಂಥ ವ್ಯವಸ್ಥೆಯಲ್ಲೇ ಬೆಟರ್ ವ್ಯವಸ್ಥೆಯಲ್ಲಿ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ರಾಕ್ಷಸರು ಬಂದು ಕೂತ್ಕೊಂಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅಥವಾ ಅದು ರಾಕ್ಷಸೀಕರಣ ಆಗಿರ್ಬೋದು ಅಂತ ನಿಮ್ಗನ್ಸುತ್ತೆ. ಬಟ್ ಈ ಯಾವುದೋ ಒಂದು ಪಕ್ಷ ಸಂಸ್ಥೆ ಅಂತ ಆದಾಗ, ಸಂಸ್ಥೀಕರಣಗೊಂಡಾಗ ಅಲ್ಲಿ ಒಂದಷ್ಟು
ಏನು ಹೇಳಿ ಕರಪ್ಷನ್ನು ಇನ್ನೊಂದೇನೋ ಬಂದೇ ಬರುತ್ತೆ. ಹೊಸದಾಗಿ ಶುರು ಮಾಡಿದಾಗ ಎಲ್ಲವೂ ಚೆನ್ನಾಗಿರ್ತವೆ. ಆಮೇಲೆ ಅದು ಪಕ್ಷ, ಒಂದು ಘಟಕ, ಒಂದು ಬಿಲ್ಡಿಂಗು, ಒಂದಷ್ಟು ಸಂಬಳ, ಇನ್ನೊಂದೇನೋ ಕೊಡಬೇಕು ಅಂದ ತಕ್ಷಣ ಅಲ್ಲಿ ಏನೋ ಶುರು ಆಗುತ್ತೆ. ಈಗ ಸರಿ, ನನ್ನ ಒಂದು ಸಿಂಪಲ್ ಪ್ರಶ್ನೆ, ಸಾಮಾನ್ಯ ಮನುಷ್ಯರಿಗಿರುವ, ನಮ್ಮ ಕರ್ನಾಟಕ ಜನರಿಗಿರುವಂಥ ಪ್ರಶ್ನೆ ಅಂತ ಹೇಳಿ, ಈಗ ನಾವು JDS, ಕಾಂಗ್ರೆಸ್ಸು, BJP ಎಲ್ಲವನ್ನೂ ಬೈತೀವಿ, ಬಟ್ ಬೇರೆ ಯಾರಿಗೂ ನಾವು ಓಟ್ ಹಾಕ್ತಾ ಇಲ್ಲ. ನಾವು ಇವ್ರಿಗೆ ಓಟ್ ಹಾಕ್ತಾ ಇದ್ದೀವಿ. ಇವ್ರು ಬಿಟ್ಟರೆ ಇವರು ಏನು ಮಾಡಬೇಕು ಸರ್ ಜನ? ಇದಕ್ಕೆ ನಾನು ಈಗಾಗಲೇ 2 ಸಲ ಆ ಪದ ಬಳಸಿದೆ, ಮಧ್ಯಮ ಮಾರ್ಗ. ಓಕೆ. ಈಗ ಮತ್ತೆ ಹೇಳ್ತೀನಿ, ಮತ್ತೆ ಅದನ್ನು ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಉದಾಹರಣೆಗೆ ನಮ್ಮ ಕನ್ನಡಿಗರಿಗೆಲ್ಲ ಗೊತ್ತಿರುವ ಒಂದು ತಾತ್ವಿಕ ಪರಿಕಲ್ಪನೆ ಏನಪ್ಪ ಅಂತಂದರೆ ಜಂಗಮ ಸ್ಥಾವರ. ವೀರಶೈವ ಪರಂಪರೆ ಕನ್ನಡದಲ್ಲಿ ಅಳವಡಿಸಿದ ಅಸಾಧಾರಣವಾದ ತತ್ವ. ಜಂಗಮ ಅಂದ್ರೇನು? ದ ಡೈನಮಿಕ್, ಚಲನಶೀಲವಾದದ್ದು. ಸ್ಥಾವರ ಅಂದ್ರೇನು? ಚಲನ ಇಲ್ಲದ್ದು, ಸ್ಥಿರವಾದದ್ದು. ಕಟ್ಟಡ, ಕಟ್ಟಡವೂ ಆಗ್ಬೋದು, ಸ್ಥಿರವಾದದ್ದು ಆಗ್ಬೋದು, ಮತ್ತು ಚಲನ ಇಲ್ಲದ್ದು ಆಗ್ಬೋದು. ಬಸವಣ್ಣ ಏನು ಹೇಳ್ತಾನೆ ಅಂದರೆ, ಜಂಗಮವನ್ನು ಮಾತ್ರ ಅವನು ಒಪ್ಪಲಿಲ್ಲ, ಸ್ಥಾವರವನ್ನು ಸಂಪೂರ್ಣವಾಗಿ ತಿರಸ್ಕರಿಸಲಿಲ್ಲ. ಇದೆರಡರ ನಡುವಿನ ಒಂದು ಸಮಭಾವ ಬೇಕು. ಅದನ್ನೇ ಲಿಂಗಾಯತ ಧರ್ಮ. ಮಧ್ಯಮ ಮಾರ್ಗ. ನಾನೇನು ಹೇಳ್ತಿದ್ದೀನಿ ಅಂದರೆ, ಇವತ್ತು ನಾವು ಮಧ್ಯಮ ಮಾರ್ಗದಿಂದ ತೀರ ದೂರ ಹೋಗಿ ಸ್ಥಾವರ ಮಾತ್ರ ಆಗಿರುವ ಒಂದು ವ್ಯವಸ್ಥೆ ಕಟ್ತಾಯಿದ್ದೀವಿ. ಉದಾಹರಣೆಗೆ ಮಾರ್ಕೆಟ್ ಡ್ರಿವನ್ನಲ್ಲಿ ನಿಮ್ಮ ಜಂಗಮ ಎಲ್ಲಿ ಉಳಿತದೆ ಹೇಳಿ? ಸೊ ಇಷ್ಟೇನೆ, ನಮ್ಮ ಎಲ್ಲ ಮನುಷ್ಯರು ನಿಜವಾಗಿ ಜಂಗಮ ತತ್ವವನ್ನು ವಾಪಸ್ ತಂದರೆ ಪೂರ್ತಿ ತರಬೇಕಾಗಿಲ್ಲ. ಅಂದರೆ ನೀವು ಅಂಗಡಿ ಮುಂಗಟ್ಟು, ವ್ಯಾಪಾರ ವಹಿವಾಟು ಎಲ್ಲ ಬಿಟ್ಟುಬಿಟ್ಟು ಸನ್ಯಾಸಿಯಾಗಿ ಅಂತ ಯಾರು ಹೇಳ್ತಾ ಇಲ್ಲ. ಅಂದರೆ ಸನ್ಯಾಸ ಅನ್ನೋದು ಯಾವುದೋ ಮಠದಲ್ಲಿ ಇರೋದಲ್ಲ. ನಿನ್ನಲ್ಲೂ ನೀನು ಅರ್ಧ ಸನ್ಯಾಸಿಯೂ ಹೌದು, ಅರ್ಧ ಸಂಸಾರಿಯೂ ಹೌದು. ಆ ಸನ್ಯಾಸಿ ಮತ್ತು ಸಂಸಾರಿಯ ನಡುವಿನ ಮಧ್ಯಮ ಮಾರ್ಗವನ್ನು ಪ್ರತಿ ಕ್ಷಣದಲ್ಲಿ ನೀನು ರೂಪಿಸ್ಕೊಳ್ತಾ ಇರಬೇಕು. ಪ್ರತಿ ಕ್ಷಣದಲ್ಲಿ. ಯಾಕೆಂತಂದರೆ ಎಲ್ಲೋ ಯಾರೋ ಒಂದು ಬಿಸ್ನೆಸ್ ಕೊಡ್ತಾರೆ ಅಂದ ತಕ್ಷಣ ನಾನು ಆ ಕಡೆ ಹೊರಟ್ಬಿಡ್ತೀನಿ, ಅಲ್ಲಿಂದ ಇನ್ನೊಂದು ಬಿಸ್ನೆಸ್ ಬರ್ತದೆ ಆ ಕಡೆ ಹೊರಟ್ಬಿಡ್ತೀನಿ, ಇದು ಮರೆತುಬಿಡ್ತೀನಿ. ಇದೇನು ಮಾಡ್ತೀನಿ? ಮರೆಯೋದಿಲ್ಲ, ಸಂಕೇತ ಮಾಡ್ತೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು 2 ಮಂತ್ರಾಕ್ಷತೆ ಹಾಕಿಬಿಡಮ್ಮ, ಸರಿ ಹೋಗ್ಬಿಡುತ್ತೆ ಅಂತ. ದೇವಸ್ಥಾನದಲ್ಲಿ ಹೋಗಿ 2 ಮಂತ್ರಾಕ್ಷತೆ ಹಾಕಿ ಇಡೀ ದಿವಸ ನೀನು ಬರೀ ಸ್ಥಾವರ ಕಟ್ಟಿದರೆ ನೀನು ರಾಕ್ಷಸ. ಇವತ್ತು ನೋಡಿ, ನಾವೆಲ್ಲರೂ ಏನು ಮಾಡಿದ್ದೀವಿ ಅಂದರೆ, ಧರ್ಮ ಅನ್ನೋದನ್ನು ಒಂದು ಸಂಕೇತ. ಉದಾಹರಣೆಗೆ ರಾಮಾಯಣವನ್ನು ಮರ್ತಿದ್ದೀವಿ, ರಾಮರಾಜ್ಯವನ್ನು ಮರ್ತಿದ್ದೀವಿ, ರಾಮರಾಜ್ಯದ ಕೇಂದ್ರದಲ್ಲಿರುವ ಆಶ್ರಮ ವ್ಯವಸ್ಥೆಯನ್ನು ಮರ್ತಿದ್ದೀವಿ. ಅಯೋಧ್ಯೆಯಲ್ಲಿ ಸಾವಿರಾರು ಕೋಟಿ ರೂಪಾಯಿಯಿಂದ ಒಂದು ಭವ್ಯವಾದ ಬಂಗಾರದಂತಹ ಮಂದಿರವನ್ನು ಕಟ್ಟಿ ಅದರೊಳಗೆ ಬಂಧಿಸಿದ್ದೀವಿ ರಾಮನ. ನಾನು ಈ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸಾವಿರಾರು ಕೋಟಿ ರೂಪಾಯಿಗಳ ಒಂದು ಮಂದಿರವನ್ನು ಕಟ್ಟಿ ಅಯೋಧ್ಯೆಯೊಳಗೆ ರಾಮನನ್ನು ಬಂಧಿಸಿದ್ದೀವಿ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಇದರಿಂದ ಬಂದವನು, ಯಾವುದೋ ಲಂಕೆಯಿಂದ ಬಂದವನು, ಅವನು ಎಲ್ಲಿಗೆ ಹೋದ? ಯಾವುದು ಅಯೋಧ್ಯೆ? ಯಾಕೆ ಮಾತು ಕೇಳ್ತೀನಿ ಅಂದರೆ, ವಾಲ್ಮೀಕಿ ರಾಮಾಯಣದ ಪ್ರಕಾರನೇ ಈ ಅಣ್ಣನ ಪಾದುಕೆಯನ್ನು ತಗೊಂಡು ವಾಪಸ್ ಹೋಗ್ತಾನಲ್ಲ, ಯಾರು? ಭರತ. ಅವನು ಅಯೋಧ್ಯೆ ಪ್ರವೇಶನೇ ಮಾಡಲ್ಲ. ಅಯೋಧ್ಯೆ ಪಕ್ಕದ ನಂದಿ ಗ್ರಾಮದಲ್ಲಿ ಗುಡಿಸಲು ಕಟ್ಕೊಂಡು, ಆಶ್ರಮ ಕಟ್ಕೊಂಡು ಅಲ್ಲಿಂದ ರಾಜ್ಯ ಮಾಡ್ತಾನೆ. ಯಾರು? ಭರತ. ಹೌದು. ನಂದಿ ಗ್ರಾಮನೂ ಅದನ್ನ ಹೆಸರು ಭಾಳ ಚೆನ್ನಾಗಿದೆ. ಯಾಕೆಂದರೆ ಬಂಗಾಲದಲ್ಲಿ ಇದೇ ನಂದಿ ಗ್ರಾಮ ಜನರನ್ನು ಎಬ್ಸಿದ್ದು. ನಂದಿ ಗ್ರಾಮದಲ್ಲಿ ಕೂತ್ಕೊಂಡು 13 ವರ್ಷ ಆಳ್ವಿಕೆ ಮಾಡ್ತಾನೆ ಭರತ. ಯಾರ ಜೊತೆಗೆ? ನೇಕಾರರ ಜೊತೆಗೆ, ಚಮ್ಮಾರರ ಜೊತೆಗೆ, ಕಮ್ಮಾರರ ಜೊತೆಗೆ ಸರಳವಾಗಿ ಬದುಕಿ ರಾಜ್ಯ ಮಾಡ್ತಾನೆ. ಅದು 13 ವರ್ಷ ಭರತ ಮಾಡಿದ ಮೇಲೆ ಈ ರಾಮಸೀತೆ ಬಂದ್ಬಿಟ್ಟು 1 kg ಬಂಗಾರದ್ದು ಕಿರೀಟ, 2 kg ಬಂಗಾರದ್ದು ಇದು ಹಾಕ್ಕೊಂಡು ಜೀವನ ಮಾಡಿದ್ರು ಅಂತ ನಾವು ಅನ್ನೋದಾದರೆ, ನಾವು ರಾಮನಿಗೆ ಸೀತೆಗೆ ಅವಮಾನ ಮಾಡ್ತಿದ್ದೀವಿ. ಮತ್ತು ರಾಮ ಹಂಗೆ ಮಾಡಿಲ್ವಾ? ಇಲ್ಲ. ರಾಮ ಸೀತೆ ಇಬ್ಬರೂ ಸರಳ ಬದುಕನ್ನು ಮುಂದುವರಿಸಿದ್ರು. ಅವರು ಅಲ್ಲಿಂದ ವಾಪಸ್ ಬಂದಮೇಲೆ ಸೀತೆ ಪಾಪ ಬಿಟ್ಟು ಹೋಗ್ಬೇಕಾಗಿ ಬಂತು, ಯಾಕೆಂದರೆ ಯಾವನ ಕೆಟ್ಟ ಮಾತಾಡ್ದ ಅಂತ. ಆಮೇಲೆ
ರಾಮ ಯಾವತ್ತೂ ಚಕ್ರವರ್ತಿಯ ಶ್ರೀಮಂತ ಬದುಕನ್ನು ಬದುಕಲಿಲ್ಲ. ಆಶ್ರಮ, ಅದಕ್ಕೆ ರಾಮರಾಜ್ಯ. ರಾಮರಾಜ್ಯ ಅಂದರೆ ಏನು ರೀ? ಯಾಕೆ ಯೋಚನೆ ಮಾಡಲ್ಲ ಈ ಪಂಡಿತರುಗಳು? ಯಾಕೆ ಯೋಚನೆ ಮಾಡಲ್ಲ ಈ ರಾಜಕಾರಣಿಗಳು? ಗಾಂಧೀಜಿ ಗೊತ್ತಿತ್ತಿದ್ದು. ಅವ್ರು ಯಾಕೆ ಆಶ್ರಮವಾಸ ಮಾಡಿದರು? ಯಾಕೆ ಹತ್ತಿ ಕೈಮಗ್ಗನ ಪ್ರೇರಣೆ ಮಾಡಿದರು? ಅವರಿಗೆ ಗೊತ್ತಿತ್ತು, ಅವರು ರಾಮನ ಪರಮ ಭಕ್ತ. ಇವತ್ತು ಈ ದೇಶದಲ್ಲಿ ರಾಮನ ಅತ್ಯಂತ ದೊಡ್ಡ ಭಕ್ತ, ಹನುಮಂತನ ನಂತರದಲ್ಲಿ ಅತ್ಯಂತ ದೊಡ್ಡ ಭಕ್ತ ಇದ್ದಾನೆ ಅಂತಂದ್ರೆ ಅದು ಗಾಂಧೀಜಿ. ಇವತ್ತಿರೋದು ಅದು ನರೇಂದ್ರ ಮೋದಿಯವ್ರು ಮಾಡ್ತಾ ಇರಲಿ ಅಥವಾ ಕಾಂಗ್ರೆಸ್ನವ್ರು ಮಾಡ್ತಾ ಇರಲಿ, ಇವೆರಡೂ ರಾವಣ ರಾಜ್ಯ ಸ್ವಾಮಿ. ಒಂದೊಂದು ಎಲೆಕ್ಷನ್ನಿಗೆ ನಿಲ್ಲಕ್ಕೆ 200 ಕೋಟಿ 300 ಕೋಟಿ ಕೊಡಬೇಕಾಗತ್ತೆ. ಆಮೇಲೆ ಆ ಪಕ್ಷದ MLAಗೆ 300 ಕೋಟಿ ಕೊಟ್ಟು ಈ ಪಕ್ಷಕ್ಕೆ ಕಳ್ಕೊಂಬರ್ತೀನಿ. ಇದು ರಾವಣ ವ್ಯವಸ್ಥೆ ಅಲ್ವಾ ಇದು? ಇವ್ರಿಗೆ ಯಾವ ಹಕ್ಕಿದೆ ಇವ್ರಿಗೆ? ರಾಮರಾಜ್ಯ. ಯಾವ ರಾಮರಾಜ್ಯ ರೀ ಇದು? ಯಾರು ಹೇಳ್ತಾರೆ ಇದು ರಾಮರಾಜ್ಯ ಅಂತ? ಎಲ್ಲ ಅನೇಕ ಹಿಂದೂ ಮುದುಕರುಗಳನ್ನು, ಮೇಲ್ಜಾತಿಯವರನ್ನು ನೀವು ಸುಳ್ಳು ಹೇಳಿ ಅವ್ರು ಓಟ್ ಹಾಕಿಸ್ತಾ ಇದ್ರಿ. ಕಾಂಗ್ರೆಸ್ನವರು ದಲಿತರು ಇವ್ರಿಗೆ ಸುಳ್ಳು ಹೇಳಿ ಅವರು ಓಟ್ ಹಾಕಿಸ್ತಾ ಇದ್ದಾರೆ. ನಾನು ಕೇಳೋದು ನಿಮಗೆ 2ನೇ ಸಲ ಕೇಳ್ತಾ ಇದ್ದೀನಿ ಅಂತ ಅನಿಸ್ಬೋದು. ಮಧ್ಯಮ ಮಾರ್ಗದ ಬಗ್ಗೆ ಮಾತಾಡಿದ್ರಿ. ಇದ್ರ ಪರಿಹಾರ ಕೇಳಿದ್ರೆ ನೀವು ಮಧ್ಯಮ ಮಾರ್ಗ ಅಂತ ಹೇಳಿದ್ರಿ. ಮಧ್ಯಮ ಮಾರ್ಗದ ಕಾನ್ಸೆಪ್ಟ್ ನಂಗೆ ಅರ್ಥ ಆಯಿತು. ಬಟ್ ಪ್ರಾಕ್ಟಿಕಲ್ ಆಗಿ ನಾವೇನು ಮಾಡಬೇಕು? ಪ್ರಾಕ್ಟಿಕಲ್ ಆಗಿ ಅಂದರೆ ಈ ವ್ಯವಸ್ಥೆನ ಬದಲಾಯಿಸೋಕ್ಕೆ ಒಬ್ಬ ಜನಸಾಮಾನ್ಯ ಏನು ಮಾಡಬೇಕು ಅಂತ ಯೋಚನೆ ಮಾಡಿದರೆ ಆತನಿಗೆ ಇರುವಂಥದ್ದು ಏನು ಆಯ್ಕೆ ಇದೆ? ಒಂದು ಒಳ್ಳೆ ಪ್ರಾಕ್ಟಿಕಲ್ ಆಗಿ ಸರಳ. ಈಗ ನೀವು ಇದ್ದೀರಿ, ನಿಮ್ಮ ಹತ್ರ ನೀವು ಒಂದು ಸ್ವಲ್ಪ ಮನಸ್ಸನ್ನು ಒಳಮುಖ ಮಾಡಿದರೆ ನಿಮಗೆ ಹೊಳೆಯುತ್ತೆ. ಅಲ್ಲ, ನಾನು ದಿನಕ್ಕೆ 4 ಸಲ ಊಟ ಮಾಡ್ತಿದ್ದೀನಲ್ಲ, 4 ಸಲ ಊಟ ಮಾಡ್ತೀನಿ ಅಂತ ಹೇಳ್ತಿಲ್ಲ, 3 ಕೇಳಿಸಿದ್ರೆ ಹೆಂಗೆ ಪ್ರಯೋಗ ಮಾಡ್ತೀನಿ. ಅದು ಮಧ್ಯಮ ಮಾರ್ಗ. ನನ್ನ ಹತ್ರ 2 ವಾಚ್ ಇದೆ, ನನ್ನ ಹೆಂಡತಿ ಹತ್ರ 1 ವಾಚ್ ಇದೆ. 1 ವಾಚನ್ನು ಪಕ್ಕದ ಮೇಲೆ ಹುಡುಗಂಗೆ ಪಾಪ ಅವನು ಎಕ್ಸಾಮಿನೇಷನ್ ಹೋಗ್ತಾನೆ, ಅವನಿಗೆ ಕೊಟ್ಟರೆ ಅದು ಮಧ್ಯಮ ಮಾರ್ಗ. ನಿಮ್ಮ ಹತ್ರ 2 ಕಾರ್ ಇದೆ ಅಂತ ಒಂದೇ ಕಾರಲ್ಲಿ ಬದುಕಕ್ಕೆ ಹೋದರೆ ಮಧ್ಯಮ ಮಾರ್ಗ. ನಿಮ್ಮ ಫ್ಯಾಕ್ಟ್ರಿನಲ್ಲಿ ಅದು 20,000 ಕೋಟಿ ಲಾಭ ಮಾಡಲಿ ಅಂಥೇಳಿ ಯಾವನಿಗೋ 2,000 ಕೋಟಿ ಲಂಚ ಕೊಟ್ಟು ಮಾಡಿದರೆ ಅದು ರಾಕ್ಷಸ ಮಾರ್ಗ. ಇಲ್ಲ, ನಾನು ನಿಯತ್ತಿನಿಂದ ದೇವ್ರ ಕೆಲಸ ಅನ್ನೋಂಗೆ ಫ್ಯಾಕ್ಟ್ರಿ ಮಾಡ್ತೀನಿ. ಯಾಕೆಂದ್ರೆ ನನಗಿರೋದು ನಾನು, ನನ್ನ ಹೆಂಡತಿ, ನನ್ನ ಮಗ. ನನ್ನ ಮಗನಿಗೆ ನಾನು ಆಸ್ತಿ ಮಾಡಿಕೊಟ್ಟು, ನೋಡಿ ಸರ್, ಆಸ್ತಿ ಮಾಡಿಕೊಟ್ಟು ಮಕ್ಕಳನ್ನ ಕೊಲ್ತಿದ್ದೀವಿ. ಈ ಹುಡುಗರುಗಳ ಪಾಪ ಅವ್ರಿಗೆ ಅಭ್ಯಾಸನೇ ಇಲ್ಲ. ತಾನು ಬೆಳೆದು ಎಲ್ಲರೂ ಕುಡುಕರು ಇನ್ನೊಂದು ಆಗ್ತಿದ್ದಾರೆ. ಇದಕ್ಕೆ ಯಾಕೆ ಅಂತಂದರೆ ಅವ್ರನ್ನ ಅಪ್ಪ ಅಮ್ಮಂದ್ರೆ ಹೆಂಗೆ ಬೆಳೆಸಿರ್ತಾರೆ ಅಂತಂದರೆ ಅವ್ರಿಗೆ ತಮ್ಮ ಬಟ್ಟೆ ಒಕ್ಕೊಳಕ್ಕೆ ಬರೋದಿಲ್ಲ, ತಂದೊಂದು ಟೀ ಮಾಡ್ಕೊಳಕ್ಕೆ ಬರೋದಿಲ್ಲ. ಝೊಮ್ಯಾಟೊ ಒತ್ತಿದ್ರೆ ಅದಕ್ಕೆ ಟೊಮ್ಯಾಟೊ ಬರುತ್ತೆ ಮನೆಗೆ ಅನ್ನುವಾಗ ಅದು ಯಾಕೆ ಬದುಕಬೇಕು ನನ್ನ ಬದುಕನ್ನು? ಅಂದರೆ ಪ್ರತಿಯೊಂದು ಮಗುವನ್ನು ನಾವು ಒಂದು ಚರಿತ್ರಹೀನವಾದ, ಒಳಗೆ ಪೊಳ್ಳಾದ ಯುವಕರನ್ನಾಗಿ, ಯುವತಿಯನ್ನಾಗಿ ಬೆಳೆಸ್ತಾ ಇದ್ದೀವಿ. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ, ನನಗೆ 5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ದೆ ಸ್ಕೂಲಿಗೆ. ಆಮೇಲೆ ನಮ್ಮಪ್ಪ ನನಗೆ, ನಾನು ಸೆಂಟ್ರಲ್ ಕಾಲೇಜಿಗೆ ಬಂದಾಗ 100 ರೂಪಾಯಿ ಕಳಿಸೋದು. 100 ರೂಪಾಯಿನಲ್ಲಿ 92 ರೂಪಾಯಿ ಹಾಸ್ಟೆಲಿನ ಮೆಸ್ ಬಿಲ್ ಇತ್ತು. 92 ಅಷ್ಟೇನೆ. ಇನ್ನು 8 ರೂಪಾಯಲ್ಲಿ ನಾನು ಸೋಪು, ಪೇಸ್ಟು, ಆಮೇಲೆ ಇದು ಎಲ್ಲ ಮಾಡ್ಕೋತಿದ್ದೆ. ಉಪವಾಸ, ಹಸುವು. ಆಮೇಲೆ ಏನು ಮಾಡ್ತಿತ್ತು ಅಂದರೆ, ಸಂಜೆ ಹಸುವಾಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ತಿಂದು ಹೋಗ್ಬಿಟ್ರೆ ಕ್ಲಾಸಲ್ಲಿ ನಿದ್ದೆ ಬರೋದು. ಪ್ರೊಫೆಸರ್ಗಳು ಹೊರಗಡೆ ಕಳಿಸೋದು. ಸೊ ತುಂಬ ಜಾಸ್ತಿನೂ ತಿನ್ನೋ ಹಂಗಿಲ್ಲ. ಬಟ್ ಹಸುವನ್ನ ಇವೆಲ್ಲ ಕಲ್ತ್ರೆ ತಾನೇ ನೀವು ಮನುಷ್ಯ ಆಗೋದು.